ಮಂಜಿನ ಬೆಟ್ಟದ ಮೇಲೆ ಇದ್ದಳೊಬ್ಬಳು ಮುದ್ದು ಹುಡುಗಿ ಹೈಡಿ. ದೂರದ ಬೆಳ್ಳಿ ಬೆಟ್ಟದ ಮೇಲೆ ಅಜ್ಜ ಹಾಗೂ ನಾಯಿಯ ಜೊತೆಗೆ ಹಾಯಾಗಿ ನಿನ್ನಿಂದಲೇ ಬೆಳಕು, ನಿನ್ನಿಂದಲೇ ಖುಷಿಯು, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನಿನ್ನಿಂದಲೇ. ತುಂಬಾ ದೂರದ ಟ್ರೈನ್ ಪ್ರಯಾಣದ ನಂತರ ಹೈಡಿ ತನ್ನ ಆಂಟ್ ಡೆಟಾ ಜೊತೆ ಡಾಫ್ಲಿ ಅನ್ನೋ ಹಳ್ಳಿಗೆ ಬರ್ತಾಳೆ. ಜೊತೆ ಇರೋಕ್ ಬಂದಿರೋದು ಇದೇ ಹುಡುಗಿ. ಬೆಟ್ಟದ ಮೇಲೆ ಒಂಟಿಯಾಗಿ ಸಿಡುಕ್ತಾ ಬದುಕ್ತಾ ಇದ್ದ ತಾತನ್ ಜೊತೆ ಅವಳು ಇಲ್ಲಿರ್ಬೇಕಾಗಿತ್ತು. ನೀನ್ ಎಲ್ಲಿಂದ ಬಂದ್ಯೋ ಅಲ್ಲಿಗೆ ವಾಪಸ್ ಹೋಗು. ತನ್ನ ಆಂಟಿ ಹೊರಟ ಮೇಲೆ ಹೈಡಿ ತನ್ನ ತಾತನ ಕೋಪಕ್ಕೆ ಗುರಿಯಾದಳು. ಸಿಟಿ ಹುಡುಗಿಲಿರೋದಕ್ಕೆ ಸಾಧ್ಯ ಇಲ್ಲ. ಮೊದಲನೇ ಭೇಟಿ ಚೆನ್ನಾಗಿಲ್ದೇ ಇದ್ರು ಕೂಡ ಹೈಡಿ ಭರವಸೆ ಕಳ್ಕೊಳ್ಳಿಲ್ಲ. ನಾಳೆ ಆದ್ರೂ ತಾತ ಕೋಪ ಬಿಟ್ಟು ಆರಾಮಾಗಿದ್ರೆ ಅಷ್ಟೇ ಸಾಕು. ಬೆಟ್ಟ ಗುಡ್ಡಗಳು. ಗುಡ್ ಮಾರ್ನಿಂಗ್ ತಾತ. ಅಲ್ಲಿಂದ ಹಾಲ್ ಬರೋದು ನಿಮಗೆ ಗೊತ್ತಾಯ್ತು ತಾತ? ನಿನಗೆ ಗೊತ್ತಾಗಲ್ಲ. ಹಲೋ ಬಂಗಾರ. ನೋಡಕ್ ಅಷ್ಟೊಂದೇನ್ ಕಷ್ಟ ಇಲ್ಲ ಅನ್ಸುತ್ತೆ. ಏನ್ ಮಾಡ್ತಾ ಇದೀಯ ನೀನು? ಅದೇನಂದ್ರೆ ನಾನು ಕೂಡ. ನಾನು ಹೇಳೋದನ್ನ ಕೇಳಿಸ್ಕೊಪುಟ್ಟು ಹುಡುಗಿ, ಈ ಬೆಟ್ಟಗಳಲ್ಲಿ ನೀನು ಮೇಕೆಗಳಿಗೆ ಒಳ್ಳೆ ಮರ್ಯಾದೆ ಕೊಡ್ಬೇಕಾಗತ್ತೆ. ಆಗ ನಿನಗೆ ಏನ್ ಬೇಕು ಅವು ಕೊಡುತ್ತೆ. ಸರಿ, ಈಗ ಹಾಲು ಕುಡಿ. ಚೆನ್ನಾಗಿತ್ತು ತಾತ. ನಾನು ಸಿಟಿಲಿದ್ದಾಗ ಏನೇನ್ ಮಾಡ್ತಿದ್ದೆ ಅಂತ ಗೊತ್ತಾ ನಿಮ್ಗೆ? ಟೇಬಲ್ ನೀಟಾಗಿಡ್ತಾ ಇದ್ದೆ, ಆಚೆ ಹೋಗ್ತಾ ಇದ್ದೆ, ಬ್ರೆಡ್ ತರ್ತಾ ಇದ್ದೆ. ನನ್ಗೆ ಮೊದ್ಲಿಗೊಂದ್ ಸ್ವಲ್ಪ ಜೋಸೆಫ್ ನೋಡಿ ಭಯ ಆಗ್ಬಿಟ್ಟಿತ್ತು. ಈಗ ಪರವಾಗಿಲ್ಲ. ಥ್ಯಾಂಕ್ ಯು. ಹಾಗೆ ನಿಮ್ ಕುರಿಗಳು ಕೂಡ ತಾತ ಎಷ್ಟು ಚೆನ್ನಾಗಿದ್ದಾವೆ. ಏನವ್ರ ಹೆಸರು? ಲಿಟಲ್ ಬೇರ್ ಮತ್ತೆ ಲಿಟಲ್ ಸ್ವಾನ್. ಅವ್ರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅದು. ಇದೇನಿದು ಚೀಸಾ? ನಾನು ನಿನ್ನ ಆಂಟಿಗೆ ನೆನ್ನೆನೆ ಹೇಳಿದ್ದೆ ನೀನ್ ಇಲ್ಲಿಗೆ ಹೊಂದ್ಕೊಳ್ಳೋದಿಲ್ಲ ಅಂತ. ಈ ಚೀಸ್ ಸಖತ್ತಾಗಿದೆ, ನಂಗೆ ತುಂಬಾ ಇಷ್ಟ ಆಗ್ತಿದೆ. ಏನ್ ಗೊತ್ತಾ ತಾತ, ನಂಗೆ ಬೆಟ್ಟ ಅಂದ್ರೆ ತುಂಬಾ ಇಷ್ಟ. ನನ್ ರೂಮಲ್ಲಿ ಇದ್ರು ಫೋಟೋ ಮಾತ್ರ ಇತ್ತು. ನಿಜವಾಗ್ಲೂ ನೋಡಕ್ ಎಷ್ಟು ಚೆನ್ನಾಗಿದೆ. ಬೆಟ್ಟ ಆಕಾಶ ಮುಟ್ತಾ ಇರೋ ತರ ಕಾಣ್ತಾ ಇದೆ. ತಾತ, ನಾವ್ ಬೆಟ್ಟದ ಮೇಲ್ಗಡೆ ಹೋಗಿ ನಿಂತ್ಕೊಂಡ್ರೆ ಮೋಡನ್ ಮುಟ್ಬಹುದು ಅಂತೀರಾ? ಸಾಕ್ ಮಾಡು, ನಾನ್ ಹೇಳೋದನ್ನ ಕೇಳಿಸ್ಕೊ. ಊಟ ಮಾಡ್ಬೇಕಾದ್ರೆ ಏನು ತೋರ್ಸ್ಬಾರ್ದು, ಏನು ಮಾತಾಡಬಾರ್ದು. ನಂಗ ಸೌಂಡ್ ಗೊತ್ತು. ವಾವ್, ಅದ್ಭುತ. ಅದ್ರ ಎಲ್ಲ ಸೌಂಡ್ ಹೇಗ್ ಮಾಡ್ತೀಯ ನೀನು? ನನ್ನ ಹೆಸರು ಹೈಡಿ. ಹೈಡಿ ಅದೇ ನೆನ್ನೆ ಸಿಕ್ಕಿದ್ವಲ್ಲ, ನಾನ್ ಬಟ್ಟೆ ತಂದ್ಕೊಟ್ಟಿದ್ ನೆನ್ಪಿದ್ಯಾ? ನಿಂಗೇನ್ ಮಾತ್ ಬರಲ್ವಾ? ಅವನ ಹೆಸರು ಪೀಟರ್. ಅವನ್ ಏನು ಮಾತಾಡ್ತಿಲ್ಲ ಅಂತಂದ್ರೆ ಅವನಿಗೆ ಮಾತಾಡೋಕ್ ಇಷ್ಟ ಇಲ್ಲ ಅಂತ. ಅವನು ನಮ್ಮ ಮೇಕೆಗಳನ್ನ ನೋಡ್ಕೋತಾನೆ.
ಬೆಟ್ಟಗಳಲ್ಲಿ ಮೇಕೆನ ಮೇಯಿಸ್ತಾನೆ. ವಾವ್ ತಾತ ನಾನು ಇವನ್ನ ಫ್ರೆಂಡ್ ಮಾಡ್ಕೊಳ್ಳ. ಆಗ ನಾನು ಕುರಿ ಚೆನ್ನಾಗಿ ನೋಡ್ಕೊಳಕ್ ಕಲಿಬಹುದು. ನೀವು ಕಲಿಯಕ್ ಹೇಳಿದ್ರಿ ಅಲ್ವಾ? ಏನು ಆದ್ರೆ ಇವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಈಕೆ ನನ್ನ ಮೊಮ್ಮಗಳು. ಇವಳು ಸಿಟಿಯಿಂದ ಬಂದಿದ್ದಾಳೆ. ಸರಿ, ಇವತ್ತು ಇವಳು ನಿನ್ ಜೊತೆ ಮೇಕೆ ಮೇಯಿಸೋದಕ್ಕೆ ಬರ್ತಾಳೆ. ಆದ್ರೆ ಗಿದ್ರೆ ಏನೂ ಇಲ್ಲ, ನಾನ್ ಹೇಳೋದನ್ನ ಕೇಳು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ತಾತ. ಈಗ ನೀನು ನಾನ್ ಹೇಳೋದನ್ನ ಕೇಳಿಸ್ಕೊ. ಪೀಟರ್ ಏನ್ ಹೇಳ್ತಾನೋ ಅದನ್ನ ನೀನು ಮಾಡ್ಬೇಕು. ಎಲ್ಲೂ ಹೋಗ್ಬಾರ್ದು, ಒಂದ್ ಜೊತೆಲೇ ಇರ್ಬೇಕು. ಅರ್ಥ ಆಯ್ತಾ? ಹಾ ತಾತ. ಮತ್ತೆ ನೀನು ಅವಳನ್ನ ಹುಷಾರಾಗಿ ನೋಡ್ಕೋಬೇಕು. ಒಳ್ಳೇದು. ಸರಿ, ಊಟ ಕಟ್ಕೊಳ್ಳಿ ಬನ್ನಿ. ಮತ್ತೆ ನೀನು ಪೀಟರ್, ಲಿಟಲ್ ಸ್ವಾನ್ ಲಿಟಲ್ ಬೇರ್ ಎಲ್ಲಿದೆ ಅಂತ ನೋಡು. ನಾನು ಕುರಿ ಮೇಯ್ಸೋನು, ಯಾವ್ದೋ ಹುಡುಗಿ ನೋಡ್ಕೊಂಡೋನಲ್ಲ. ಸಂಜೆ ಸಿಗೋಣ ಟಾಟಾ. ನೀನ್ ಯಾಕೆ ಬೊಗಳ್ತಾ ಇದೀಯಾ? ಅವಳು ಇರ್ಬೇಕು ಅಂತಂದ್ರೆ ಬೆಟ್ಟಗಳ ವಾತಾವರಣನ ತಿಳ್ಕೋಬೇಕು ಅವಳು. ಏನ್ ಗೊತ್ತಾ, ಇಲ್ಲಿ ಬಂದು ಸಂತೋಷ ಆಗ್ತಾ ಇದೆ. ಈ ಮೇಕೆಗಳನ್ನ ನೋಡ್ಕೊಳ್ಳೋದ್ರಲ್ಲಿ ನಿನ್ ಪಂಟ ಅನ್ಸುತ್ತೆ ಅಲ್ವಾ? ನಿನ್ ನಾಲ್ಗೆ ಮತ್ತೆ ಬಿದ್ದೋಯ್ತಾ? ಇಲ್ಲ, ನನ್ನನ್ನ ಒಬ್ಬಂಟಿಯಾಗಿ ಬಿಡು. ನಂಗ್ ನಿನ್ ಗೊತ್ತು, ನಾನ್ ನೆನ್ಪಿದೀನ? ನಾವ್ ಆಲ್ರೆಡಿ ಫ್ರೆಂಡ್ ಆದ್ವಿ. ಇದ್ರ ಹೆಸರೇನು? ನೋಡು, ನಂಗ ಅಂಕಲ್ ಹೇಳಿರೋದು ನಿನ್ನ ನೋಡ್ಕೊಳ್ಳೋದಿಕ್ಕೆ, ನಿನ್ನ ಹತ್ರ ಮಾತಾಡೋದಿಕ್ಕಲ್ಲ. ಬರೀ ಹುಲ್ ತಿಂತಾನೇ ಇರ್ತೀಯ. ನನ್ ಪ್ರಕಾರ ನಿನ್ನ ಹೆಸರು ಗ್ರೀಡಿ ಸಾಕ್ ಇರ್ಬೇಕು. ನಿಲ್ಸು. ಅವಳಿಗೆ ಹೊಸ ಹೆಸರು ಇಡ್ಬೇಡ, ಅವಳಿಗೆ ಕನ್ಫ್ಯೂಸ್ ಆಗತ್ತೆ. ಹಾಗಿದ್ರೆ ಅವಳ ನಿಜವಾದ ಹೆಸರೇನು ಅಂತ ಹೇಳ್ಬಿಡು. ಲಿಲಿ. ಥ್ಯಾಂಕ್ ಯು. ಹಲೋ ಲಿಲಿ. ಮತ್ತೆ ಈ ಸ್ವೀಟ್ ಹಾರ್ಟ್ ಯಾರು ಇರ್ಬಹುದು? ನಾನಿಂಗ್ ಅವಳ ಹೆಸರು ಹೇಗ್ ಗೊತ್ತಾಯ್ತು ಸ್ವೀಟ್ ಹಾರ್ಟ್ ಅಂತ? ಹೌದಾ, ನಾನ್ ಸುಮ್ನೆ ಹೇಳ್ಬಿಟ್ಟೆ. ವೈಟ್ ಹೌದು ತಾನೆ? ಯಾಕ್ ಕೆಟ್ಟ ವಾಸನೆ. ವಾವ್, ನಿನ್ ಕೋಪದಲ್ಲಿದ್ಯಾ ಅನ್ಸುತ್ತೆ. ಅಂದ್ರೆ ನಿನ್ ಹೆಸರು ಕ್ರಂಪಿ. ಅವನ ಹೆಸರು ಪಾಯ್. ಈಗ ಅವನು ಆಟಾಡೋ ಮೂಡಲಿಲ್ಲ, ಅವನ್ ಬರೀ ನನ್ ಮಾತನ್ನೇ ಕೇಳೋದು. ನೀವಿಬ್ರು ಸೇಮ್ ಗ್ರಂಪಿ ಆಗಿದ್ದೀರಾ. ನಗುನೇ ಬರ್ತಿಲ್ಲ. ಸಾರಿ, ನೀನ್ ಬೇರೆ ಯಾವ ಆಟನೂ ಆಡೋದೇ ಇಲ್ವಾ? ಇಲ್ಲ, ಕುರಿ ಮೇಯಿಸೋನು ಅದೊಂದ್ ಕಷ್ಟವಾದ ಕೆಲ್ಸ. ಎಲ್ಲಾ ಕುರಿಗಳನ್ನು ಒಂದೇ ಕಡೆ ಮೇಯಿಸೋದು ಅಷ್ಟು ಸುಲಭವಾದ ಕೆಲ್ಸ ಅಲ್ಲ. ಹಳ್ಳಿಲಿರೋ ಎಲ್ಲಾ ಮೇಕೆಗಳನ್ನು ನೋಡ್ಕೋತೀಯ ನೀನು. ಈ ಕಪ್ ಕುರಿ ಬಂದು ವಿಕ್ಟರ್. ಇದನ್ನ ಚಿಕ್ಕ ಮರಿಯಿಂದ ನಾವು ಬೆಳೆಸ್ತಾ ಇದೀವಿ. ಮತ್ತೆ ಅಲ್ಲಿರೋದು ಲಿಲ್ಲಿ. ಲಿಲ್ಲಿ ಅಂದ್ರೆ ನನಗ್ ತುಂಬಾ ಇಷ್ಟ. ಇದು ಬಂದು ಲಿಟಿಲ್ ಬೇರ್, ಮತ್ತೆ ಇದು ಲಿಟಿಲ್ ಸಾನ್. ಆಮೇಲೆ ಗೋಲ್ಡ್ ಫಿಂಚ್ ಅಂದ್ರೆ ನನಗ್ ತುಂಬಾ ಇಷ್ಟ. ವಾವ್, ಸೂಪರ್ ಕಣೋ ನೀನು. ಸರಿ, ಇವಾಗ ನಾವೆಲ್ಲ ಹೊರಡ್ಬೇಕು. ಈಗ ನಾವೆಲ್ರೂ ಆ ಬೆಟ್ಟದ ಮೇಲೆ ಹೋಗ್ಬೇಕು. ಹುಷಾರು, ಎಲ್ರೂ ಲೈನ್ ಅಲ್ಲಿ ಹೋಗ್ಬೇಕು. ಲಿಟಿಲ್ ಬೇರ್, ಲಿಟಿಲ್ ಸಾನ್, ಬೇಗ ಬನ್ನಿ, ಬೇಗ ಬನ್ನಿ. ನಿಮ್ಗಂತೂ ತಿನ್ನೋದ್ ಬಿಟ್ರೆ ಏನೂ ಗೊತ್ತಿಲ್ಲ. ಅವ್ರಿಗಿನ್ನೂ ತುಂಬಾ ಹಸುವಾಗ್ತಿದೆ ಅಂತ ಅನ್ಸುತ್ತೆ. ಇಲ್ಲ, ಅವ್ರಿಬ್ರು ಅವ್ರಿಗೆ ಏನ್ ಇಷ್ಟ ಬರುತ್ತೋ ಅದನ್ನೇ ಮಾಡೋದು. ಇವ್ರಿಬ್ರು ನಿಮ್ ತಾತನ್ ತರ. ಬನ್ನಿ. ಹೇ, ಬೇಡ, ಹೊಡಿಬೇಡ. ಅವ್ನ ಆ ತರ ಹೊಡಿಬಾರ್ದು. ಹೊಡಿಲೇಬೇಕು. ಹೊಡಿಲಿಲ್ಲ ಅಂದ್ರೆ ಅವರು ಯಾವತ್ತೂ ಬುದ್ಧಿ ಕಲಿಯಲ್ಲ. ಪ್ಲೀಸ್ ಹಾಗೆಲ್ಲ ಮಾಡ್ಬೇಡ. ನೀನ್ ಹೊಡಿಲಿಲ್ಲ ಅಂದ್ರೆ ನಾನು ಅರ್ಧ ಊಟ ನಿನ್ಗೆ ಕೊಟ್ಬಿಡ್ತೀನಿ. ಅರ್ಧ ಊಟ ನನ್ಗೆ ಕೊಡ್ತೀಯಾ? ಸರಿ, ಹಾಗಾದ್ರೆ ನನ್ಗಿಂತ ಚೆನ್ನಾಗ್ ನೋಡ್ಕೋಬಹುದು ಅಂದ್ರೆ ನೀನೇ ಇವ್ರಿಬ್ರು ನೋಡ್ಕೋ. ಆದ್ರೆ ಒಂದ್ ಮಾತು ಹೇಳ್ತೀನಿ, ಇವ್ರು ನನ್ ಮಾತನ್ನೇ ಕೇಳಲ್ಲ ಅಂದ್ರೆ ನಿನ್ ಮಾತನ್ನ ಅದ್ ಹೇಗ್ ಕೇಳ್ತಿರೋ ಗೊತ್ತಿಲ್ಲ. ನೀನೇ ಯೋಚಿಸ್ಬೇಕು. ಕಮ್ ಆನ್, ನಾವ್ ಬೇಗ ಹೋಗಿ ಅವ್ರಗಳ ಜೊತೆ ಸೇರ್ಕೋಬೇಕು. ಈಗ ನೀವೆಲ್ಲ ಹೋಗ್ಬೋದು.
ಆ ಹುಡುಗಿ ಏನ್ ಮಾಡ್ತಾ ಇರ್ಬೋದು ಇವಾಗ? ಬಾ, ಅವರೆಲ್ಲರೂ ಬರಕ್ಕಿಂತ ಮುಂಚೆ ನಾವು ಮೊದ್ಲು ಹೋಗಿ ಅವರಿಬ್ರು ನೋಡ್ಕೊಂಡ್ ಬರೋಣ. ಆ ಹುಡುಗಿ ಕತೆ ಏನಾಗಿರುತ್ತೋ ಏನೋ. ಏನಂತೀಯ? ಬನ್ನಿ, ಸರಿಯಾದ ದಾರಿಲೇ ಬರ್ತಾ ಇದ್ದೀರಾ. ವೆರಿ ಗುಡ್. ಅವರಿಬ್ರು ಮೇಲ್ ಬರ್ತಿದಾರ. ನೋಡ್ಯಾ, ಹೊಡಿದೇನು ಕಲಿಸ್ಬಹುದು. ಆದ್ರೂ ಕೂಡ ನೀನ್ ಅರ್ಧ ಊಟ ನನಗ್ ಕೊಡ್ಬೇಕು. ನನ್ಗೆ ಬಾಯಾರಿಕೆ ಆಗ್ತಿದೆ. ಹೇ, ನಂಗೂ ಬಾಯಾರಿಕೆ ಆಗ್ತಿದೆ. ಇರು, ನನಗೂ ಹೇಳ್ಕೊಡು. ಇದು ನೋಡ್ದಷ್ಟು ಸುಲಭ ಅಲ್ಲ. ಹೇ, ನಂಗೂ ಬೇರೆ ಬೇರೆ ಕೆಲಸ ಮಾಡಕ್ ಗೊತ್ತಿದೆ ಆಯ್ತಾ? ಕೆಲ್ಸ ಮಾಡಕ್ ಗೊತ್ತು. ಸಿಟಿಯವ್ರು ಯಾವ್ಯಾವ ಕೆಲ್ಸ ಮಾಡ್ತಾರೋ ಆ ಕೆಲ್ಸ. ಹೀಗ್ ಮಾಡ್ಬೇಡ, ಒಂದ್ಸಲ ಟ್ರೈ ಮಾಡ್ತೀನಿ. ಬೇಕಾದ್ರೆ ನೀನ್ ಇಬ್ರು ಫ್ರೆಂಡ್ಸ್ ಜೊತೆ ಟ್ರೈ ಮಾಡು. ನಾನ್ ನಿನ್ ಹಾಲನ್ನ ಒಂದ್ ಸ್ವಲ್ಪ ತಗೋಬಹುದಾ ಪ್ಲೀಸ್? ಹೇಗಿತ್ತು ಹಾಲ್ ಕರ್ದಿದ್ದು? ನಾನಿವಾಗ ಈ ಹಾಲನ್ನ ಕುಡಿತೀನಿ. ನಂಗೊಂದ್ ಸ್ವಲ್ಪ ಕೊಡು. ಕೊಡ್ಬೇಕು ಅಂದ್ರೆ ನಾನು ಹೇಳ್ದಂಗೆಲ್ಲ ಕೇಳ್ಬೇಕು, ಮತ್ತೆ ತಿರ್ಗಾ ಕ್ವಶನ್ಗಳನ್ನ ಕೇಳ್ಬಾರ್ದು. ಸರಿ ಆಯ್ತು. ಮತ್ತೀಗ ಸಿಹಿ ತಿನ್ನೋ ಸಮಯ. ಅದೇನದು? ಇದು ಬಂದು ಕುರಿಗಳಿಗೆ ಸ್ವೀಟು. ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀನ್ ಇದನ್ ತಿನ್ನೋಡ್ತೀಯಾ? ಅಯ್ಯೋ ಕರೆಕ್ಟು, ನಾನು ನಿಂಗೆ ಹೇಳೋದೇ ಮರ್ತೋದೆ. ಇದೊಂದು ಉಪ್ಪಿನ ಕಲ್ಲು. ಏನ್ ತಮಾಷೆ ಮಾಡ್ತಾ ಇದ್ಯಾ? ಹೌದು, ತಮಾಷೆನೆ. ನೀನ್ ಎಲ್ಲಾನು ಕೇಳ್ತಿದ್ದಲ್ಲ, ಅದಕ್ಕೆ ಕೊಟ್ಟೆ ಅಷ್ಟೇ. ಸ್ವಲ್ಪ ಆದ್ರೂ ಒಳ್ಳೆ ರೀತಿಯಲ್ಲಿ ನಡ್ಕೋ. ಬಿಡು, ಅದ್ ಬರೀ ಒಂದ್ ತಮಾಷೆ ಆಗಿತ್ತಲ್ವಾ? ಮತ್ತೆ ನಾನ್ ಹೇಗ್ ನಡ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಬಾ ಲಿಲಿ, ನಾವಿವಾಗ ಹೊರಡ್ಬೇಕು. ಸರಿ, ಇವಾಗ ಮಲ್ಗೋ ಸಮಯ. ಇಲ್ಲೇ ಹತ್ರದಲ್ಲಿರು. ಕ್ಯೂಟ್ ಆಗಿದೆ. ಹೈಡಿ, ಹೈಡಿ ಎಲ್ಲಿ ಹೋದ್ಲು? ಅವಳಿಗಿಂತ ಕುರಿಗಳೇ ಪರವಾಗಿಲ್ಲ. ಬಂಗಾರ, ಎಲ್ಲಿದ್ಯಾ? ನಾನು ನಿಂಗೆ ಏನೂ ಮಾಡಲ್ಲ. ಅಲ್ಲಿದ್ಯಾ? ಹೈಡಿ, ಹೈಡಿ, ಹೈಡಿ. ಅಯ್ಯೋ, ಯಾಕೆ ಕೇಳಿಸ್ತಾ ಇದ್ಯಾ ಪೀಟರ್? ಅವ್ನ್ ಹೆದರ್ಸ್ಬಿಟ್ಟೆ. ಹೈಡಿ, ಅಲ್ಲಾಡ್ಬೇಡ. ಕಾಪಾಡು. ನನ್ ಕೈ ಹಿಡ್ಕೋ. ಏನಾಗಿದೆ ನಿನ್ಗೆ? ನೀನೇನ್ ಲೂಸಾ? ಈ ಬ್ರಿಡ್ಜ್ ಬಗ್ಗೆ ನಿಮ್ ತಾತ ಮುಂಚೆನೆ ನಿಂಗೆ ಹೇಳಿದಾರೆ ತಾನೆ? ಅದೇನದು?
ಇಲ್ಲ ಇಲ್ವಲ್ಲ. ಈ ಬ್ರಿಡ್ಜ್ ಹತ್ರ ತುಂಬಾ ಹುಷಾರಾಗಿರ್ಬೇಕು. ನಾನು ಎಷ್ಟು ಹುಷಾರಾಗಿದ್ದೆ. ಅಲ್ಲಿರೋ ಆ ಪ್ರಾಣಿ ನೋಡ್ಬೇಕು ಅಂತ ಇದ್ದೆ ಅಷ್ಟೇ. ಎಷ್ಟು ಕ್ಯೂಟ್ ಆಗಿತ್ತು. ನೋಡು, ನಾನು ಹಿಂಗೊಂದ್ ಮಾತು ಹೇಳ್ತೀನಿ. ನೀನ್ ಬಂದು ನನ್ ಜೊತೆನೆ ಇರ್ಬೇಕು, ಬೇರೆ ಎಲ್ಲೂ ಹೋಗ್ಬಾರ್ದು. ನೀನ್ ಹೊರಟಾಗಿ ಮಾತಾಡ್ತಾ ಇದ್ದಿದ್ರೆ ನಿನ್ ಜೊತೆನೆ ಇರ್ತಾ ಇದ್ದೆ. ನಾನೇನಾದ್ರೂ ಬಂದಿರ್ಲಿಲ್ಲ ಅಂತಿದ್ರೆ ನೀನ್ ಜಾರಿ ಕೆಳಗ್ ಬೀಳ್ತಿದ್ದೆ. ಮತ್ತೆ ನೀನು ನಂಗೆ ಏನಾಗುತ್ತೋ ಅಂತ ಹೆದ್ರಿದ್ಯಾ? ಹೌದು, ನಾನು ಕುರಿ ಕಾಯೋನು. ನಾನು ಯಾವ್ದಕ್ಕೂ ಹೆದ್ರೋನಲ್ಲ, ಗೊತ್ತಾ ನಿಂಗೆ? ಅಂಕಲ್ಗೇನಾದ್ರೂ ಇಲ್ಲಿ ಏನ್ ನಡೀತು ಅಂತ ಗೊತ್ತಾದ್ರೆ ನನ್ ಕತೆನ ಮುಗಿಸ್ಬಿಡ್ತಾರೆ. ನನ್ನ ಕ್ಷಮಿಸ್ಬಿಡು. ನೀನ್ ಇದೇ ತರ ಒಟ್ಟಾಗಿ ಮಾತಾಡ್ತಾ ಇದ್ರೆ ನಾವ್ ಫ್ರೆಂಡ್ಸ್ ಆಗಕ್ ಹೇಗ್ ಸಾಧ್ಯ? ಆಮೇಲೆ ನಾವು ಬರೀ ಜಗಳ ಆಡ್ಕೊಂಡೇ ಇರ್ಬೇಕಾಗತ್ತೆ. ನಾವೀಗ ವಾಪಸ್ ಹೋಗ್ಬೇಕು, ಬಾ. ಏನು ಲಿಟಿಲ್ ಬೇರ್ ಎಲ್ಲೋಯ್ತು? ಲಿಟಿಲ್ ಬೇರ್ ವಾಪಸ್ ಬಾ. ಹೊರಟೋಗು, ನೀ ನನ್ ಹಿಂದೆ ಬರ್ಬೇಡ. ಪ್ರಾಮಿಸ್ ಮಾಡಿದ್ದೆ ಇದೇ ತರ ಮಾಡ್ತಾ ಇದ್ರೆ ಯಾವ ಪ್ರಾಣಿ ನಿನ್ನ ಹತ್ರ ಬರುತ್ತೆ ಹೇಳೋ? ಹಾಗ್ ಮಾಡ್ಬಾರ್ದು. ಸುಮ್ನೆ ಮಾತಾಡ್ತಾ ಇರ್ಬೇಡ, ನಿನ್ಗೇನು ಗೊತ್ತಿಲ್ಲ. ಲಿಟಿಲ್ ಬೇರ್ ವಾಪಸ್ ಬಾ ಅಂತ ಹೇಳಿದೆ. ಲಿಟಲ್ ಬೇರ್, ನಾನು ಹೋಗಿ ಅವಳನ್ನ ಕರ್ಕೊ ಬರ್ತೀನಿ. ಬಾಯ್ಲಿ, ನಾನು ಏನು ಮಾಡಲ್ಲ. ಬೇಡ. ಇರು ಒಂದ್ ನಿಮಿಷ, ನಿಧಾನ. ಪೀಟರ್ ನಿನ್ನ ಹತ್ರ ಬಂದು ನಿನ್ನ ಕಾಪಾಡ್ತಾನೆ ಅಷ್ಟೇ, ಹೆದರ್ಬೇಡ. ಅವ್ನ್ ನಿನಗೇನು ಮಾಡಲ್ಲ. ಅವನಿಗೆ ನಿನ್ ಮೇಲೆ ಕಾಳಜಿ ಆಗ್ತಾ ಇದೆ ಅಷ್ಟೇ. ಹೇ ದಯವಿಟ್ಟು ಹಿಂದೆ ಹೋಗ್ಬೇಡ. ಹಾ, ಸಿಕ್ದೆ. ಅವಳ ಕಾಲ್ಗೆ ಏಟ್ ಬಿದ್ದಿದೆ, ಮತ್ತೆ ನನ್ ಕಾಲ್ಗಳು ಊತ ಬಂದಿದೆ. ಊತ? ನನ್ಗಂತೂ ತುಂಬಾ ಬೇಜಾರಾಗ್ತಿದೆ. ಏನ್ ಮಾಡೋದು? ಅವಳ ಕಾಲ್ಗೆ ಏಟ್ ಬಿದ್ದಿದೆ, ಏನ್ ಮಾಡೋದು? ಅಂಕಲ್ಗೆ ಈ ವಿಷಯ ಗೊತ್ತಾದ್ರೆ ಸುಮ್ನಿರಲ್ಲ ಅವರು. ಏನು ಪೆಟ್ಟು ಮಾಡ್ಕೊಳ್ತಾ? ಅಂಕಲ್, ಅದೇನಾಯ್ತು ಅಂದ್ರೆ ಅದು ಎಲ್ಲ ನನ್ ತಪ್ಪು. ತಾತ, ಇದ್ರಲ್ಲಿ ಒಂದ್ ತಪ್ಪು ಏನೂ ಇಲ್ಲ. ಎಲ್ಲ ತಪ್ಪು ನಂದೇನೆ. ಕ್ಯೂಟಿ ನೋಡಕ್ಕೆ ಅಂತ ಮುರ್ದಿರೋ ಬ್ರಿಡ್ಜ್ ವರ್ಗೂ ಹೋಗ್ಬಿಟ್ಟಿದ್ದೆ. ಇವನ ಕಾಪಾಡಿದ್ದು. ಏನು ಬ್ರಿಡ್ಜ್ ಹತ್ರನ? ನೀನ್ ಇವಳನ್ನ ಬ್ರಿಡ್ಜ್ ಹತ್ರ ಹೋಗೋದಕ್ಕೆ ಬಿಟ್ಟಿದ್ಯಾ? ಆ ಕಡೆ ಹೋಗ್ಬೇಡ ಅಂತ ನಿನಗೆ ಹೇಳಿದ್ದೆ ತಾನೇ? ಅವನ್ ತಪ್ಪು ಇಲ್ವೇ ಇಲ್ಲ. ನಾನೇ ಸುಮ್ನಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಯಾಕೆ ಈ ತರ ಮಾಡ್ದೆ? ಪ್ಲೀಸ್ ತಾತ, ನೀವ್ ಹೇಳಿದ ಎಲ್ಲ ಕೆಲ್ಸನೂ ಮಾಡಿದ್ದ ಅವನು. ಎಲ್ಲಿ ಕೊಡೋದನ್ನ? ಇದು ಗುಣ ಆಗಿಲ್ಲ ಅಂದ್ರೆ ನೀವೇ ಕಾರಣ. ನಾಳೆ ಸಿಗ್ತೀನಿ. ನಾಳೆ ಸಿಗೋಣ ಪೀಟರ್. ಪಾಪ, ನಿನ್ ಕೈಗೆ ಎಷ್ಟು ನೋವಾಗ್ತಿದ್ಯೋ ಏನೋ. ಆ ಹುಡುಗಿಗೆ ಬೆಟ್ಟದ ವಾತಾವರಣ ಸರಿ ಹೊಂದಲ್ಲ ಅಂತ ಹೇಳಿದ್ದೆ. ತಾತ, ಈಗ ಈ ಲಿಟಲ್ ಬೇರ್ ಮತ್ತೆ ಸರಿ ಹೋಗ್ತಾಳೆ ಅಲ್ವಾ? ಇವತ್ ರಾತ್ರಿ ಇದಕ್ಕೆ ತುಂಬಾ ನೋವಾಗುತ್ತೆ. ಗುಣ ಆಗುತ್ತೋ ಇಲ್ವೋ ಅಂತ ಬೆಳಿಗ್ಗೆ ಗೊತ್ತಾಗುತ್ತೆ. ಇದಕ್ಕೆ ಶಿಕ್ಷೆ ಏನು ಅಂತಂದ್ರೆ ನಿನಗೆ ರಾತ್ರಿ ಇವತ್ತು ಊಟ ಇಲ್ಲ. ಹಾಗ್ ಮಾಡಿದ್ರೆ ನಿನ್ ಬುದ್ಧಿ ಕಲಿತ್ಯಾ? ನನಗೂ ಬೇಜಾರಾಗ್ತಿದೆ ಜೋಸೆಫ್. ನಾನ್ ಶಿಕ್ಷೆ ಕೊಟ್ಟಿಲ್ಲ ಅಂತಂದ್ರೆ ಅವಳು ಏನು ಕಲಿಯಲ್ಲ. ನೀನ್ ಈ ತರ ನನ್ನ ನೋಡ್ಬೇಡ, ಆಯ್ತಾ? ನೀನೇ ಗೆದ್ದೆ. ಇವತ್ತು ಅವಳನ್ನ ಉಪವಾಸ ಕೆಡವಲ್ಲ. ಇದರಿಂದ ಅವಳಿಗೆ ಏನು ಅರ್ಥ ಆಗಲ್ಲ, ಆಯ್ತಾ? ಈ ಹೂಗಳನ್ನ ಯಾಕೆ ಹೀಗೆ ಹಾಕಿದ್ಯಾ? ಇವಳಿಗೆ ಮಲ್ಗಕ್ ಒಳ್ಳೆ ಬೆಡ್ ಮಾಡ್ಕೊಟ್ರೆ ಬೇಗ ಹುಷಾರಾಗ್ಬೋದೇನೋ ಅಂತ ಅನ್ಕೊಂಡೆ. ತಾತ, ಇನ್ಮೇಲೆ ಒಳ್ಳೆ ಹುಡುಗಿ ಆಗಿರ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಜಾಗ ಸಂಪಾದನೆ ಮಾಡಕ್ಕೆ ನನ್ ಕೈಲಿ ಏನಾಗುತ್ತೋ ಎಲ್ಲ ಮಾಡ್ತೀನಿ. ಇಡೀ ರಾತ್ರಿ ಅವಳ ಪಕ್ಕದಲ್ಲೇ ಇರ್ತೀನಿ. ನಿನಗೆ ಹಸುವಾಗ್ತಿದ್ಯಾ? ಒಂದ್ ಸ್ವಲ್ಪ.
ಏನ್ ನಿಂತ್ಕೊಂಡ್ ನೋಡ್ತಾ ಇದ್ಯಾ? ಹಾಲ್ ತಾನಾಗ್ ತಾನೇ ಬರುತ್ತೆ ಅನ್ಕೊಂಡಿದ್ಯಾ? ನೋಡು, ಈ ತರ ಮೃದುವಾಗಿ ಹಿಡ್ಕೋಬೇಕು, ಆಮೇಲೆ ಕೈಯಿಂದ ಹೀಗೆ ಎಳಿಬೇಕು. ಈಗ ನಿನ್ ಸರ್ದಿ. ನೀನ್ ಅದನ್ನ ಮೃದುವಾಗಿ ಹಿಡ್ಕೋಬೇಕು, ಆಯ್ತಾ? ಹೆದರ್ಕೋಬೇಡ, ಅದಕ್ಕೇನು ನೋವಾಗಲ್ಲ. ತಾತ ಇಲ್ಲಿ ನೋಡಿ, ನಾನು ಹಾಲು ಕರೆದಿದ್ದೀನಿ. ಇಲ್ಲಿ ನೋಡಿ ಎಷ್ಟಾಗ್ದೆ ಅಂತ. ಗುಡ್ ನೈಟ್ ಮುದ್ದು ಕಂದ. ಗುಡ್ ನೈಟ್ ತಾತ. ನಕ್ಷತ್ರಗಳೇ, ಬೇಗ ಅವಳು ಹುಷಾರಾಗೋ ಹಾಗೆ ಮಾಡಿ. ಗುಡ್ ನೈಟ್ ಲಿಲ್ ಬೇರ್.